ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದೀಕೆರೆ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಸಚಿವರು ದಿವ್ಯಾಂಗರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದರು. ಇವತ್ತು ಲೋಕಸಭಾ ಸದಸ್ಯರಾದರೆ ಈ ಕಾರ್ಯಕ್ರಮದ ಬಳಿಕ ಸೋಮಣ್ಣ ಕೇಂದ್ರ ಸರ್ಕಾರ 863 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಿವ್ಯಾಂಗರಿಗೆ ವಸತಿ, ಶಿಕ್ಷಣ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರು ಮುಖ್ಯವಾಹಿನಿಗೆ ಬರುವಂತಾಗಿದೆ ಎಂದು ಹೇಳಿದರು. ಅಂತವರನ್ನ ಕರೆದು ಇವತ್ತು ನಾನು ಯಾವ್ಯಾವ ಊರುಗಳಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ನೋಡಿದಾಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ 46,600ಕ್ಕೂ ಮೇಲ್ಪಟ್ಟು ಇಂಥ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿದ್ದಾರೆ. ಶಾಸಕ ಸಿಬಿ ಸುರೇಶ್ ಬಾಬು ಜನಸ್ಪಂದನ ಕಾರ್ಯಕ್ರಮದಡಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳಡಿ ಸವಲತ್ತು ವಿತರಿಸಲಾಗುತ್ತಿದ್ದು ಜನರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಕೂಡ ಇವತ್ತು ಎಲ್ಲ ಟಾರ್ಗೆಟ್ ಕೊಟ್ಟಿದ್ದೀವಿ. ಆ ಊರಿನಲ್ಲಿ ಎಷ್ಟೇ ಅರ್ಜಿಗಳಿದಾವೆ ಆ ಅರ್ಜಿಗಳನ್ನೆಲ್ಲರನ್ನು ಕೂಡ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು. ನಂತರ ಸುದ್ದಿಗಾರರೊಂದಿಗೆ ವಿ ಸೋಮಣ್ಣ ತುಮಕೂರು ಜಿಲ್ಲೆಯ ಹೇಮಾವತಿ ನದಿಯ ನಾಲೆಯಿಂದ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಯಡಿ ಮಾಗಡಿಗೆ ನೀರು ಹರಿಸುವುದರಿಂದ ಈ ಭಾಗದ ಜನರಿಗೆ ಅನ್ಯಾಯವಾಗಲಿದೆ ಎಂದು ಹೇಳಿದರು. ಮಂಚನ ಬೆಲೆ ಇಲ್ವಾ? ತಿಪ್ಪಕೊಂಡಳ್ಳಿ ಇಲ್ವಾ? ಮಂಚಿನ ಬೆಲೆ ತಿಪ್ಪಕೊಂಡಳ್ಳಿ ಎಲ್ಲಿದೆ? ಅಲ್ಲ ಎಲ್ಲಿದೆ ರೀ? ಅದು ಹೇಳ್ರಿ ಮೊದಲು, ಎಲ್ಲಿದೆ ಅದು? ಅದು ಯಾರಿಗೆ ಬೇಕಾಗ್ತದೆ? ಅದು ನಮ್ಗೆ ಅನುಕೂಲನಾ ಅವ್ರಿಗೆ ಅನುಕೂಲ? ಮತ್ತೆ ಇಲ್ಲಾಗ ಯಾಕೆ ನೀನು ತಗೊಂಡು ಹೋಗ್ತೀರಾ?